ಇವತ್ತು ಬಿಜೆಪಿಯವರು ತಿರಂಗ ಯಾತ್ರೆ ಮಾಡ್ತಾ ಇದ್ದಾರೆ. ನನ್ನ ಮನವಿ ಇದೆ, ದಯಮಾಡಿ ನೀವು ತಿರಂಗ ಯಾತ್ರೆ ಮಾಡಕ್ಕೆ ಹೋಗಬೇಡಿ, ಟ್ರಂಪ್ ಯಾತ್ರೆ ಮಾಡ್ರಿ. ನೀವು ಇನ್ನು ಮುಂದಗಡೆ ಟ್ರಂಪ್ ಫೋಟೋ ಹಾಕೊಂಡು ಟ್ರಂಪ್ ಏನು ಹೇಳ್ತಾರೆ ಅದೇ ನಿಮ್ಮ ಸರ್ಕಾರ ಕೇಳ್ತಕ್ಕಂಥದ್ದು. ಪ್ರಧಾನಮಂತ್ರಿ ಮೋದಿ ಸಾಹೇಬರು ಟ್ರಂಪ್ ಏನು ಕೇಳ್ತಾ ಇದ್ದಾರೆ ಅದನ್ನೇ ಪಾಲನೆ ಮಾಡ್ತಕ್ಕಂಥದ್ದು ಇದೆ. ದಯಮಾಡಿ ನೀವು ತಿರಂಗ ಯಾತ್ರೆ ಮಾಡಬೇಡ್ರಿ, ಟ್ರಂಪ್ ಯಾತ್ರೆ ಮಾಡ್ರಿ ಅಂತ ತಮಗೆ ಹೇಳಲಿಕ್ಕೆ ಬಯಸ್ತೀನಿ ನಾನು. ಯಾಕೆ ಆಗಬಾರ್ದಾಗಿತ್ತು? ಇಡೀ ದೇಶದ ಮನಸ್ಥಿತಿ ಹಂಗೆ ಇತ್ತು, ಪ್ರತಿಯೊಬ್ಬರು ಅದೇ ರೀತಿಯಾಗಿ ಮಾತನಾಡಿದ್ರು. ನೀವು ಕೂಡ ಮಾಧ್ಯಮದವರು ಕೂಡ ಎಲ್ಲರೂ ಅದೇ ರೀತಿ ಇನ್ಕ್ಲೈಂಡ್ ಆನ್ ವಾಟ್ ಬೇಸಿಸ್ ವೈ ಸೀಸ್ ಫೈರ್ ಹ್ಯಾಪೆಂಡ್? ಏನು ರೀಸನ್ ಏನು? ಯಾಕೆ ಸೀಸ್ ಫೈರ್ ಆಯಿತು? ಅದಕ್ಕೆ ಉತ್ತರ ಬೇಕಲ್ವಾ? I'll speak later on. So we want to know on what basis we have agreed for ceasefire. Ceasefire is been agreed only because of the mediation of Mr. Trump, where Trump is emphasizing and telling all the 3 times, 12th, 13th and 14th, even yesterday and day before yesterday when he was there in Saudi Arabia, he was addressing very casually, saying that, folks, I called both the folks and said them, hey, look, don't, my dear friends, ನೀವು ಯಾರು ಫೈಟ್ ಮಾಡಕ್ಕೆ ಹೋಗಬೇಡಿ, ಡೋಂಟ್ ಫೈಟ್, so that we can do more trade. It is a shame on our country. Even for that also we are not replying to it. I want Mr. Modi sahab, because he claims him to be is a very close friend of Mr. Modi. Today ಎಲ್ಲರಿಗಿಂತ ಜಾಸ್ತಿ IMF ಫಂಡಿಂಗ್ ಆಯಿತು. IMF ಫಂಡಿಂಗ್ನಲ್ಲಿ 190 ದೇಶಗಳಿದ್ದಾವೆ. 190 ದೇಶದಲ್ಲಿ ನಾವೊಂದು ಆಬ್ಸ್ಟೇನ್ ಆಗೋದು ಬಿಟ್ಟರೆ ಪ್ರತಿಯೊಂದು ದೇಶ ಅದನ್ನು ಬಿಲ್ ಪಾಸ್ ಮಾಡ್ತು. ಆ ದುಡ್ಡು ಬಂತು. ಯಾರಿಗೆ ಬಂತು ಆ ದುಡ್ಡು? $2.4 ಬಿಲಿಯನ್ ಕೊಟ್ಟಿರ್ತಕ್ಕಂಥದ್ದು ಯಾರು? ಮೇಜರ್ ವೋಟಿಂಗ್ ಇರ್ತಕ್ಕಂಥದ್ದು ಅಮೆರಿಕ. ನಾವು ನೋಡಿದ್ರೆ ಪ್ರತಿ ಸಲ ಅಮೆರಿಕಕ್ಕೆ ಹೋಗಿ ಅಬ್ಕಿ ಬಾರ್ ಟ್ರಂಪ್ ಸರ್ಕಾರ, ಅಬ್ಕಿ ಬಾರ್ ಟ್ರಂಪ್ ಸರ್ಕಾರ ಅಂತ ಹೇಳಿದವರು ಯಾರು? ಅಬ್ಕಿ ಬಾರ್ ಟ್ರಂಪ್ ಸರ್ಕಾರ ಅಂತ ಹೇಳಿದವರು ಯಾರು? ಇವತ್ತು ನಮಗೆ ಅಮೆರಿಕದಿಂದ ಯಾವ ರೀತಿ ಸಪೋರ್ಟ್ ಬರ್ತಾ ಇದೆ. ಇದೇ ಸಂದರ್ಭದಲ್ಲಿ ಒಬಾಮಾ ಅವರು, ಬೇಕಾದ್ರೆ ಹಳೆ ಕ್ಲಿಪ್ ತೊಗೊಂಡು ನೋಡ್ರಿ, ಯಾವ ರೀತಿ ಮಾತನಾಡಿದ್ರು. ಇದೇ ಟೆರರ್ ಅಟ್ಯಾಕ್ ನಮ್ಮ ಮೇಲೆ ಆದಾಗ ಯಾವ ರೀತಿ ಒಬಾಮಾ ಅವರು ಮಾತನಾಡಿದ್ರು, ಈಗ ಟ್ರಂಪ್ ಯಾವ ರೀತಿ ಮಾತನಾಡ್ತಿದ್ದಾರೆ, ಇದ್ರ ಬಗ್ಗೆ ಚರ್ಚೆ ಆಗಬೇಕು. ಈ ವಾರ್ ಪ್ರಾರಂಭ ಮಾಡೋದಕ್ಕಿಂತ ಮುಂಚೆ ಏನು ಪ್ರಿಪರೇಷನ್ ಇದೆ ಮೋದಿ ಸಾಹೇಬರು ನಾವು ದಿನ ನೋಡ್ತಾ ಇದ್ವಿ. ಟಿವಿಯಲ್ಲಿ ಅವ್ರ ಜೊತೆ ಮಾತನಾಡಿದ್ರು, ಇವ್ರ ಜೊತೆ ಮಾತನಾಡಿದ್ರು, ಎಲ್ಲ ದೊಡ್ಡ ಪ್ರಮಾಣದಲ್ಲಿ ಪ್ರಿಪರೇಷನ್ ಮಾಡಿದ್ರು. ನೀವೇ ಎಲ್ಲ ಆರ್ಮಿ ಚೀಫ್ ಜೊತೆ ನೀವೇ ಮಾತನಾಡಿದ್ರಿ. ನೀವು ಯಾವುದೊಬ್ಬ ಪೊಲಿಟಿಕಲ್ ಲೀಡರ್ ಜೊತೆ ನೀವು ಮಾತನಾಡಿಲ್ಲ. ಈ ದೇಶದ ಯಾವುದು ಸೀನಿಯರ್ ವೆಟರನ್ಸ್ ಜೊತೆ ಕೂಡ ನೀವು ಮಾತನಾಡಿಲ್ಲ. ನೀವೇ ಎಲ್ಲ ಆರ್ಮಿ ಚೀಫು, ಮಾರ್ಷಲ್, ಏರ್ ಮಾರ್ಷಲ್ ಜೊತೆ ಮಾತನಾಡ್ಕೊಂಬಿಟ್ಟು ನೀವು ಅವರಿಗೆ ಫ್ರೀ ಹ್ಯಾಂಡ್ ಕೊಟ್ಟಿವಿ ಅಂತ ಹೇಳಿದ್ರಿ. ಫ್ರೀ ಹ್ಯಾಂಡ್ ಅವರಿಗೆ ಕೊಟ್ಟಾದ ನಂತರ ಯಾವ ಬೇಸಿಸ್ ಮೇಲೆ ಸೀಸ್ ಫೈರ್ ಆಯಿತು? ಏನು ಆರ್ಮಿಯವ್ರ ಒತ್ತಡ ಇತ್ತ ಸೀಸ್ ಫೈರ್ ಆಗ್ಬೇಕಂತ? ಯಾರಿಗೋಸ್ಕರ ಸೀಸ್ ಫೈರ್ ಆಯ್ತು ಅಂತಕ್ಕಂಥದ್ದನ್ನ ಇದನ್ನ ಜಗತ್ ಜಾಹೀರ್ ಮಾಡ್ಬೇಕಂತ ಹೇಳಿ ನಿಮ್ಮ ಮುಖಾಂತರ ಪುನಃ ಮತ್ತೆ ಅವರಿಗೆ ಒತ್ತಡವನ್ನು ಮಾಡ್ತೀವಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.